ಮುಂದಿನ ಹೋರಾಟ ಮತ್ತೆ ತೀರ್ಮಾನ ಮಾಡ್ತೀವಿ, ತಮ್ಮನ್ನೆಲ್ಲ ಕರೆದು ಹೇಳ್ತೀವಿ. ಮುಂದೆ ಈಗೇನ್ ಮಾಡಕ್ಕಾಗುತ್ತೆ? ಬಂಧನ ಮಾಡ್ತಾವ್ರೆ, ಏನ್ ಮಾಡೋದು? ಇಲ್ಲ ಫ್ರೀಡಂ ಪಾರ್ಕ್ ಅಲ್ಲ, ನಾವಲ್ಲಿ ಇಳಿಯೋದೇ ಇಲ್ಲ, ನಾವಲ್ಲಿ ಇಳಿಯಲ್ಲ. ಪೊಲೀಸರು ಬೆಳಗ್ಗೆಯಿಂದ ಇಲ್ಲಿ ಟೌನ್ ಅಲ್ಲಿ ಪ್ರೊಟೆಕ್ಷನ್ ಯಾರ್ಯಾರು ಬಂದ್ರು ಅವರೆಲ್ಲರನ್ನು ಫ್ರೀಡಂ ಪಾರ್ಕಿಗೆ ಕರ್ಕೊಂಡು ಎಲ್ಲಿಗಾರ ಕರ್ಕೊಂಡು ಹೋಗ್ಲಿ, ನಾನಂತೂ ವ್ಯಾನ್ ನಿಂದ ಕೆಳಗೆ ಇಳಿಯಲ್ಲ, ಫ್ರೀಡಂ ಪಾರ್ಕ್ ಅಲ್ಲಿ ಇಳಿಯಲ್ಲ. ಟೌನ್ ಅಲ್ಲಿ ಮಾತ್ರ ಅಲ್ಲಿಗೆ ಹೋಗ್ಬೇಕು, ಟೌನ್ ಅರ್ಥಕ್ಕೆ ಹೋಗ್ಬೇಕು. ಬಿಡದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಖಂಡಿತ. ಏನ್ ರಾಜಕೀಯ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಬಹಳ ಅನ್ಯಾಯ. ಸುಮಾರು 3,000 ನೋಟಿಸ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ, 3,000 ನೋಟಿಸ್. ಏನಂದ್ರೆ ಯಾವ್ದು ಅರ್ಥ ಇಲ್ಲ. ಹೌದು, ಈ ಸಾರಿ ಏನ್ ಕೇಳಿಲ್ಲ ಈ ಸಾರಿ. ನಾವೇನು ಸರ್ಕಾರನ ಬೆಂಬಲ ಕೊಡಿ ಅಂತ ಕೇಳ್ದೋ, ಅವ್ರಿಗೆ ಕೊಟ್ರಲ್ಲ ಈಗ ಬೆಂಬಲ. ಪೊಲೀಸ್ನವ್ರು ಕಳಿಸಿ ನಮ್ನೆಲ್ಲ ಅರೆಸ್ಟ್ ಮಾಡಿಸಿ ಜನನ ಇದ್ ಮಾಡಿ ಪೊಲೀಸ್ ಗೂಂಡಾಗಿರಿ ಮಾಡ್ಬಿಟ್ರಲ್ಲ, ಮಾಡಬಾರ್ದು. ಖಂಡಿತ ಯಾವತ್ತು ಬಿಡಲ್ಲ, ಹೋರಾಟ ಇದ್ದದ್ದೇ.